ಅವ್ರು ತಮ್ಮ ಪಾರ್ಟಿದು ಮುಚ್ಚಿಟ್ಕೊಂಡು ಆಡಳಿತ ಪಕ್ಷದ ಮಾತಾಡ್ತಾರೆ ಅನ್ನುವಂಥ ಒಂದು ಬೇಸರ ಯಾವತ್ತಿರ್ತಿತ್ತು. ಬಟ್ ಇವತ್ತು ನನಗೆ ಅವ್ರು ಮಾತಾಡಿರುವಂತಹ ಮಾತುಗಳಲ್ಲಿ ಯಾವುದೇ ವಿರೋಧ ಇಲ್ಲ. ಯಾಕೆ ಅಂದ್ರೆ ಅವ್ರು ನಡ್ಕೊಳ್ತಾ ಇರೋ ರೀತಿ ಹಾಗೆ ಇದೆ. ಹಾಗಾಗಿ ಪ್ರತಿಪಕ್ಷಗಳು ಕೂಡ ಅದನ್ನೇ ಮಾತಾಡ್ತಾರೆ. ನಾಟ್ ಓನ್ಲಿ ಸಿಂಗಲ್ ವುಮನ್, ಒಬ್ಬ ಮಹಿಳೆಗೂ ಕೂಡ ಫಸ್ಟ್ ಪ್ರಯಾರಿಟಿ ಅಂತ ಸಚಿವರನ್ನಾಗಿ ಮಾಡಿಲ್ಲ. ಇದು ಅವರ ದಿವಾಳಿತನ ತೋರಿಸುತ್ತೆ. ಕೇವಲ ಮಹಿಳಾ ಸಬಲೀಕರಣ, ಮಹಿಳೆಯ ಪರ ನಾವು ಗ್ಯಾರಂಟಿ ಸರ್ಕಾರ, ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ ಅಂತ ಭಾಷಣ ಹೊಡೆಯೋದಲ್ಲ, ಅದನ್ನ ನಾವು ಮಾಡಿ ತೋರಿಸಿದ್ದೇವೆ ಅನ್ನೋ ಥರದಲ್ಲಿ ಅಧಿಕಾರ ಸ್ಥಾನಮಾನದ ಹಂಚಿಕೆಯಲ್ಲೂ ಕೂಡ ಪ್ರಯಾರಿಟಿ ಬೇಸಿಸ್ ಅಲ್ಲೂ ಕೂಡ ಅದನ್ನ ಜನರಿಗೆ ಮೆಸೇಜ್ ತಲುಪಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇವತ್ತು ಕಾಂಗ್ರೆಸ್ ಫೇಲಿಯರ್ ಆಗಿದೆ. ಸೊ ಇದು ಯಾಕೆ ಇಂಥ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತಹ ಪಕ್ಷದ ಹೈಕಮಾಂಡ್ ಲೆವೆಲ್ಗೆ ಇರುವಂತಹ ನಾಯಕರುಗಳ ನೇತೃತ್ವದಲ್ಲಿ ಈ ಥರದ ಒಂದು ಏನು ವಂಚನೆ ಆಗಿದೆ ಅಂತಂದರೆ, ನಾನು ಪ್ರತಿದಿನ ಅದನ್ನೇ ಹೇಳಕ್ಕೆ ಹೋಗೋದಿಲ್ಲ, ಅದು ಅವರೇ ತಿಳ್ಕೊಳ್ಬೇಕು, ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವರು ಯಾವ ಥರ ಮೆಸೇಜ್ ಪಾಸ್ ಆಗಿದೆ ಕರ್ನಾಟಕದ ಮಹಿಳೆಯರಿಗೆ ಅನ್ನೋದನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಒಳಗಿನ ಮನಸ್ಥಿತಿ ಏನಿದೆಯೋ, ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಏನು ಮೆಸೇಜ್ ಪಾಸ್ ಆಗುತ್ತೆ, ಐ ಡೋಂಟ್ ನೋ. ನಿಮ್ಮ ಮನಸ್ಸಿನ ಒಳಗಡೆ ಯಾವ ಥರ ಹುಳುಕುಗಳಿದ್ದಾವೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಅದರ್ವೈಸ್ ಆಲ್ಸೋ ನಾವು ಮಹಿಳೆಯರೇನು ಸುಮ್ಮನೆ ಬಂದಿಲ್ಲ ಅಲ್ಲಿ ವಿಧಾನಸೌಧಕ್ಕೆ.